ಉಳ್ಳಾಗಡ್ಡೆ ಮತ್ತು ಮೆಣಸಿನ್ಕಾಯಿ ಕೊಯ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ಇದಕ್ಕೆ ಟಮಾಟೆ ಹಣ್ಣು ಹಾಕಬೇಕು. ಇದು ಕೆಂಪದಾದಮೇಲೆ ಟಮಾಟೆ ಹಣ್ಣು ಹಾಕಬೇಕು. ಜುಣಕ ಹಿಟ್ಟಿನ ಪಲ್ಯ ಮಾಡ್ತಾಯಿರೋದು. ಅನ್ನಕ್ಕೆ ಹಚ್ಕೊಂಡು ತಿನ್ಬೋದು, ಚಪಾತಿಗೆ ಹಚ್ಕೊಂಡು ತಿನ್ಬೋದು. ಇಲ್ಲಿ ನೀರು ಹಾಕಿದ್ದೀನಿ. ಆಮೇಲೆ ಜುಣಕ ಹಿಟ್ಟು ಹಾಕ್ತಾಯಿದ್ದೀನಿ. ಜುಣಕ ಹಿಟ್ಟು ಅಂದರೆ ವಡೆ ಮಾಡ್ತೀರಲ್ಲ ನೀವು, ವಡೆ ಮೆಣಸಿನ್ಕಾಯಿ, ಆ ಹಿಟ್ಟು ಇದು ಹಾಕಿ ನೋಡಿ. ನಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೋಬೇಕು. ಇಷ್ಟೇ ಸಾಕು ನಮಗೆ. ಆಮೇಲೆ ಸ್ಪೂನ್ಲಿಂದ ಇದು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೋಬೇಕು. ಎಲ್ಲ ಈ ಥರ ಕಲಿಸ್ಕೊಂಬಿಟ್ಟು ನೀರು ಎಲ್ಲ ಈ ಗಂಟೆಲ್ಲ ಆಗ್ಬಿಡ್ಬೇಕು. ಆಗಿ ಎಲ್ಲ ಗಂಟೆಲ್ಲ ಹೋಗಿ ಆಮೇಲೆ ನೀರು ಥರ ಆಗಬೇಕು. ಇದು ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇಲ್ಲಿ ಒಗ್ಗರಣೆ ಹಾಕಿದ್ದೀನಲ್ಲ, ಇದು ಟಮಾಟೆ ಹಣ್ಣು ಸೇರಿಸಿದ್ದೀನಿ. ಇದು ಟಮಾಟೆ ಹಣ್ಣು ಮೆತ್ತಗಾದಮೇಲೆ ಆಮೇಲೆ ಇದು ಏನು ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ನಾವು, ಇದು ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ಇದು, ಆಮೇಲೆ ಇದು ಎಲ್ಲ ಕೆಂಪಾದಮೇಲೆ ಇದು ಟಮಾಟೆ ಹಣ್ಣು ಮೆತ್ತಗಾದಮೇಲೆ ಇದರಲ್ಲಿ ನೀವು ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಮತ್ತು ಉಪ್ಪು ಇಷ್ಟೇ ಹಾಕಬೇಕು. ಇದಕ್ಕೆ ಏನು ಹಾಕಬಾರ್ದು. ಮತ್ತು ಇಷ್ಟೇ ಹಾಕಿ ಆಮೇಲೆ ಈ ಜುಣಕ ಹಿಟ್ಟಿರುತ್ತಲ್ಲ, ಇದು ನಾವು ಕಲಿಸ್ಕೊಂಡಿರ್ತೀವಲ್ಲ, ಅದಕ್ಕೆ ನಾವು ಕೈ ಆಡಿಸ್ಕೊಂತ ಹಾಕ್ಕೊಂತ ಹೋಗಬೇಕು. ಕೈ ಆಡಿಸ್ಕೊಂತ ಆ ಹಿಟ್ಟು ಕಲಸಿದ್ದು ಇದರಲ್ಲಿ ಹಾಕ್ಕೊಂತ ಹೋಗಬೇಕು. ಇಲ್ಲಿವರೆಗೆ ಗಟ್ಟಿ ಆಗುತ್ತೆ. ಆದಮೇಲೆ ಸ್ವಲ್ಪ ನೀರು ಹಾಕಿ ತೊಳೆದು ಅದು ಹಾಕಿಬಿಡ್ಬೇಕು. ಆಮೇಲೆ ಇಳಿಸ್ಬಿಡ್ಬೇಕು. ಸ್ವಲ್ಪ ಹೊತ್ತು ಕುದಿಸಿ ಇಳಿಸ್ಬಿಡ್ಬೇಕು. ಅಷ್ಟೇ ಇದು ನೋಡಿ. ಆಮೇಲೆ ಇದಕ್ಕೆ ಏನು ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ ಅಷ್ಟೇ. ನಿಮ್ಗೆ ಇದ್ದರೆ ಪೇಸ್ಟ್ ಹಾಕಿಕೊಡ್ರಿ. ಯಾವುದಂದರೆ ಇದು ನೀವು ಅಲ್ಲದ ಪೇಸ್ಟು ಆಮೇಲೆ ಕೊತ್ತಂಬರಿ ಪೇಸ್ಟ್ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲಾಂದರೆ ನಡೆಯುತ್ತೆ. ಹಂಗೆ ಆ ಥರನೂ ಮಾಡ್ಬೋದು. ಹಾಕಿಲ್ಲ ಅಂದ್ರೂ ನಡೀತೈತೆ. ಇಲ್ಲ ಅದು ಏನು ಹಾಕಬೇಕು ಅನ್ನೋದು ಏನಿಲ್ಲ. ಆಮೇಲೆ ಇದೆಲ್ಲ ಇದು ಇವಾಗ ಕುದೀತು. ಆಮೇಲೆ ಇದು ನೀವು ಇದು ಹಿಟ್ಟು ಕಲಿಸ್ಕೊಂಡಿರ್ತೀರಲ್ಲ, ಜುಣಕ ಹಿಟ್ಟು, ಈ ವಡೆ ಹಿಟ್ಟು ಇದಕ್ಕೆ ಹಾಕಿಬಿಡೋದು. ಈ ಥರ ಸುರಿಬೇಕು ನೋಡಿ. ಈ ಥರ ಸುರಿದ್ಬಿಟ್ಟು ಆಮೇಲೆ ಈ ಥರ ತಿರುತ್ತಾ ಇರಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳಿ. ನೋಡಿ ಈ ಥರ ತಿರುತ್ತಾ ಇರಬೇಕು. ಗಂಟಾಗಬಾರ್ದು. ಗಂಟಿದ್ದರೆ ಮತ್ತೆ ಗಂಟಾಗುತ್ತೆ. ಈ ಥರ ಇದೇ. ನೀವು ಇಷ್ಟು ನಿಮಗೆ ನೀರು ಬೇಕಂದರೆ ನೀರು ಮಾಡ್ಕೋಬೋದು. ಗಟ್ಟಿ ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು, ಕಮ್ಮಿ ಹಾಕ್ಕೋಬೇಕು ನೀರು. ಇಲ್ಲಾಂದರೆ ಜಾಸ್ತಿ ಹಾಕ್ಕೋಬೇಕು ನೀರು. ನಮಗೆ ನೀರು ಬೇಕು, ಒಂಚೂರು ನೀರು ಬೇಕು ನಮಗೆ. ಅಷ್ಟೊಂದು ಗಟ್ಟಿ ಅಲ್ಲ, ಅಷ್ಟೊಂದು ತಳ್ಳಗಲ್ಲ. ಆಮೇಲೆ ಮತ್ತೆ ನಾನು ಗಟ್ಟಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಆವಾಗೆ ನೋಡಿ ತಳ್ಳಗಿತ್ತಲ್ಲ, ನೀರಂಗಿತ್ತಲ್ಲ, ಇವಾಗ ನೋಡಿ ಗಟ್ಟಿ ಆಗ್ತಾಯಿದೆ. ಇದು ಗಟ್ಟಿ ಆದರೆ ಸ್ವಲ್ಪ ಗಟ್ಟಿ ಆಗ್ಬೇಕಷ್ಟೇ. ಇದೆ ಮತ್ತೇನು ಜಾಸ್ತಿ ಇಲ್ಲ. ಸ್ವಲ್ಪ ಗಟ್ಟಿ ಆದರೆ ನಾನು ಇವಾಗ 5 ನಿಮಿಷ ಕುದಿಸಿ ಆಮೇಲೆ ತಳಗೆ ಇಳಿಸ್ಬಿಡ್ತೀನಿ. ಇಷ್ಟೇ ನೋಡಿ. ಇದು ನೀವು ಚಪಾತಿಗೆ ಹಚ್ಕೊಂಡು ತಿನ್ಬೋದು, ಅನ್ನಕ್ಕೆ ಹಚ್ಕೊಂಡು ತಿನ್ಬೋದು, ಆಮೇಲೆ ದೋಸೆ ಮಾಡಿದರೆ ದೋಸೆಗೆ ಹಚ್ಕೊಂಡು ತಿನ್ಬೋದು, ಮತ್ತು ಬಂದು ಪೂರಿ ಮಾಡಿದರೆ ಪೂರಿಗೆ ಹಚ್ಕೊಂಡು ತಿನ್ಬೋದು, ರೊಟ್ಟಿ ಮಾಡಿದರೆ ರೊಟ್ಟಿಗೆ ಹಚ್ಕೊಂಡು ತಿನ್ಬೋದು. ನೋಡಿ ಆಯ್ತು. ಇದು ಇಷ್ಟೇ ಇರಬೇಕು. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ನೀರಾಗೂ ಇರಬಾರ್ದು. ಇವಾಗ ನಾನು ಹಾಫ್ ಮಾಡಿಬಿಡ್ತೀನಿ. ಇದು ಇವಾಗ ಒಲೆ ಹಚ್ಚಿದ್ದೀನಿ ಅಲ್ಲ, ಇದು ಹಾಫ್ ಮಾಡಿಬಿಡ್ತೀನಿ. ಆಯ್ತು. ಇದು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಅಷ್ಟೇ ಇದರಲ್ಲಿ ಹಾಕೋದು. ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿದರೆ ಆಯ್ತು. ಇದು ಕುದ್ದೋಯ್ತು. ಇವಾಗ ಆಗೋಯ್ತು. ಇದು ನೋಡಿ ಎಷ್ಟು ಗಟ್ಟಿ ಆಯ್ತಲ್ಲ. ಇಷ್ಟೇ ಇರಬೇಕು. ಚಪಾತಿಗೆ, ಪೂರಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲ ತಿನ್ಬೋದು, ದೋಸೆಗೆ ಎಲ್ಲ ತಿನ್ಬೋದು. ಚೆನ್ನಾಗಿರುತ್ತೆ. ಇದು ಈ ಥರನೇ ಮಾಡ್ಕೊಂಡ್ರೆ ದಿಢೀರಂತ ಆಗುತ್ತೆ. ಇದು ನೀವೆಲ್ಲ ನಮ್ಮ ವಿಡಿಯೋ ನೋಡಿದರೆ ಎಲ್ಲರಿಗೆ ಧನ್ಯವಾದಗಳಮ್ಮ. ನಮಸ್ಕಾರಮ್ಮ.